ಒಬ್ಬ ಪೊಲೀಸು ದೆವ್ವ ಮೆಟ್ಕಂಡಂಗೆ ಕಿರ್ಚಾಡ್ತಿದ್ದ. ಇದನ್ನು ಇಡೀ ಪ್ರಪಂಚ ನೋಡಿರುತ್ತೆ. ಯಾಕೆ ಈ ಪೊಲೀಸು ಈ ರೀತಿಯಾಗಿ ಅಯ್ಯೋ ಅಂತ ಕಿರ್ಚ್ಕೊಳ್ತಾ ಇದ್ದಾನೆ ಅಂತ ಒಂದು ಕ್ಷಣಕ್ಕಾದರೂ ಆ ಸುದ್ದಿಯನ್ನು ನೋಡಿರ್ತಾನೆ. ಆದರೆ ವಿಚಾರ ತಿಳಿದ ಮೇಲೆ ಉಗಿರಿ ಮುಖಕ್ಕೆ ಅಂತಲೇ ಹೇಳುವಂಥದ್ದು. ಅಂದರೆ ಯಾವ ಕಾರಣಕ್ಕೋಸ್ಕರ ಕಿರ್ಚ್ಕೊತಿದ್ಯಪ್ಪ? ನಿನ್ಗೆ ಯಾರಾದರೂ ಹಿಂಸೆ ಕೊಟ್ಟಿದ್ರಾ? ಯಾರಾದರೂ ನಿನ್ನ ಕರ್ತವ್ಯಕ್ಕೆ ಲೋಪ ಉಂಟು ಮಾಡಿದ್ರಾ? ಯಾರಾದರೂ ನಿನ್ನ ಹೀನಾಯವಾಗಿ ಬೈದಿದ್ರಾ? ನೀನು ಕಿರ್ಚ್ಕೊಳ್ತಾ ಇರೋದು ನೀನು ಮಾಡಿದಂತಹ ಪಾಪದ ಕೆಲಸಕ್ಕೆ 4 ಲಕ್ಷ ರೂಪಾಯಿಗೆ ಕೈ ಒಡ್ಡಿದ್ಯಲ್ಲ, ನೀನು ಕಿರ್ಚ್ಕೊಳ್ಳೋದೆ ಇನ್ನೇನಾಗುತ್ತೆ? ಇದೇ ಹೇಳುವಂಥದ್ದು ಕರ್ಮ ವಾಪಸ್ ಹೇಗೆ ಬಡ್ಕೊಳ್ತದೆ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಅನ್ನುವಂಥದ್ದು. ಇಲ್ಲಿ ನಾನು ಹೇಳಲಿಕ್ಕೆ ಹೊರಡ್ತಾ ಇರುವಂಥದ್ದು ಆತನ ಬಗ್ಗೆ ಅಲ್ಲ. ಅಂತಹ ಹುಳುಗಳೇ ತುಂಬಿಕೊಂಡು ಪಿತ 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 ಅಂತ ಇವತ್ತು ಗೃಹ ಇಲಾಖೆಗೆ ಗ್ರಹಣ ಬಡ್ದಿರುವಂಥದ್ದು. ಅದಕ್ಕೆ ಸಾವಿರಾರು ಉದಾಹರಣೆಗಳನ್ನ ನಾವು ಕೊಡ್ಬೋದು. ತುಮಕೂರಿನಲ್ಲಿ ಮತ್ತೊಬ್ಬ PSI ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. ಇವ್ರಿಗೆಲ್ಲ ಏನಾಗಿದೆ? ಇಲ್ಲಿ ನಾವು ಅಡ್ರೆಸ್ ಮಾಡಬೇಕಾಗಿರುವಂಥದ್ದು ಆತ ಲಂಚ ಇಸ್ಕೊಳ್ತಾ ಇರುವಂಥ ವಿಚಾರ ಅಲ್ಲ. ಬೆಂಗಳೂರಿನ ಅಧಿಕಾರಿ 1 ಕೋಟಿ ರೂಪಾಯಿ ಕೊಟ್ಟು ಆ ಒಂದು ಸರ್ಕಲಿಗೆ ಬಂದಿದ್ದಾನೆ ಅಂತಂದ್ರೆ 2 ವರ್ಷ ಮಾತ್ರ ಆತ ಇರುವಂಥದ್ದು. ಒಂದು ಲೆಕ್ಕಾಚಾರ ಹಾಕ್ಬೇಕು ನಾವು. 2 ವರ್ಷದೊಳಗಡೆ ಆತ ಕೊಟ್ಟಂತಹ 1 ಕೋಟಿಗೆ ಬದಲಾಗಿ ಕನಿಷ್ಠ 5 ಪಟ್ಟಾದರೂ ಆತ ಗಳಿಸ್ಬೇಕು. ಅಂದ್ರೆ 2 ವರ್ಷದಲ್ಲಿ 5 ಕೋಟಿ ರೂಪಾಯಿ ಮಾಡ್ಕೊಂಡು ಹೋಗ್ಬೇಕು. ಎಲ್ಲಿಂದ ಬರುತ್ತೆ? ಇವ್ರಿಗಿರುವ ಸಂಬಳ ಗರಿಷ್ಠ 80,000 ರೂಪಾಯಿ ತನಕ ಬರ್ಬೋದು, ಅಥವಾ ರಿಟೈರ್ಮೆಂಟಿಗೆ ಬರಬೇಕಾದ್ರೆ 1,20,000 ತನಕ ಬರ್ಬೋದು, ಗೊತ್ತಿಲ್ಲ. ಆದರೆ 5 ಕೋಟಿ ರೂಪಾಯಿಯನ್ನು 2 ವರ್ಷದಲ್ಲಿ ಆತ ಪೀಕಿಸಬೇಕು ಅಂತಂದರೆ ಯಾರನ್ನ ಹಿಡಿಬೇಕೋ, ಯಾರ ತಲೆ ಹಿಡಿಬೇಕೋ, ಯಾರ ತಲೆ ಹೊಡಿಬೇಕೋ, ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಭಯ ಹುಟ್ಟುತ್ತೆ. ಇಲ್ಲಿ ಕಾಣದೇ ಇರುವಂತಹ ಭ್ರಷ್ಟತೆಯನ್ನು ನಾವು ಸೂಕ್ಷ್ಮವಾಗಿ ಕಣ್ಣಿಸ್ಬೇಕು. ಈ ಪೊಲೀಸ್ ಅಧಿಕಾರಿ ಯಾತಕ್ಕೋಸ್ಕರ ಯಾರಿಗೆ 1 ಕೋಟಿ ರೂಪಾಯಿನ ಕೊಟ್ಟಿದ್ದಾನೆ? ಈ ಹಣವನ್ನ ಪಡ್ಕೊಂಡಂಥವ್ರು ಯಾರು? ಕೇಳ್ತಾ ಇರುವಂಥವ್ರು ಯಾರು? 1 ಕೋಟಿ ರೂಪಾಯಿ ಕೊಡಿ, ನಿಮಗೆ ಈ ಸರ್ಕಲ್ಗೆ ಹಾಕ್ಕೊಡ್ತೀವಿ ಅಂತ. ನೋಡ್ತಾ ಹೋದ್ರೆ ಇವನ ಹಿರಿಯ ಅಧಿಕಾರಿಗಳು, ಮಂತ್ರಿ ಮಹೋದಯರು ಎಲ್ಲರೂ ಕೂಡ ಇಲ್ಲಿ ಸಿಕ್ಕಾಕೊಳ್ತಾ ಬರ್ತಾರೆ. ಇವ್ರನ್ನೆಲ್ಲರನ್ನೂ ನಾವು ಬಿಟ್ಬಿಡ್ತೇವೆ, ಒಬ್ಬ ಅಧಿಕಾರಿಯನ್ನೇ ಟಾರ್ಗೆಟ್ ಮಾಡ್ತೇವೆ. ಲಂಚ ಅನ್ನುವಂಥದ್ದು ಒಬ್ಬನಿಗೆ ಸೀಮಿತ ಆಗಿಲ್ಲ. ಮತದಾರನಿಂದ ಹಿಡಿದು ನಮ್ಮನ್ನ ಆಳ್ಲಿಕ್ಕೋಸ್ಕರ, ನಮ್ಮ ಸೇವೆ ಮಾಡಲಿಕ್ಕೋಸ್ಕರ ನಾವು ಆಯ್ಕೆ ಮಾಡುವಂತಹ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ಇವ್ರನ್ನೆಲ್ಲರನ್ನು ಆಯ್ಕೆ ಮಾಡಲಿಕ್ಕೋಸ್ಕರ ನಾವು ಮತದಾನ ಮಾಡ್ತೀವಲ್ಲ, ಇಲ್ಲೇ ಭ್ರಷ್ಟತೆ ಪ್ರಾರಂಭ ಆಗುವಂಥದ್ದು, ಇಲ್ಲೇ ಹಣವನ್ನ ಎಸೆಯುವಂಥದ್ದು, ಹಣವನ್ನ ಬಿತ್ತಿ ಹಣವನ್ನ ಎತ್ತುವಂಥ ಕೆಲಸ ಮತದಾನದಲ್ಲಿ ನಡೀತಾ ಇದೆ. ಇದು ವಿಚಿತ್ರವಾದಂತಹ ಕಟು ಸತ್ಯ ಆಯಿತು. ಭ್ರಷ್ಟತೆ ಈ ಪೊಲೀಸ್ ಅಧಿಕಾರಿ ತೋರಿಸ್ತಾ ಇರುವಂಥದ್ದು ನಮ್ಮ ನಾಡಿಗೆ ಅಂಟ್ಕೊಂಡಂತಹ ಒಂದು ಕ್ಯಾನ್ಸರಿನ ದೊಡ್ಡ ಸಿಂಪ್ಟಮ್ ಇದು. ಇಂಥ ಸಿಂಪ್ಟಮ್ಗಳು ಅಲ್ಲಲ್ಲಿ ಕಜ್ಜಿಗಳ ತರ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ಮೇಲಿಂದ ಮುಲಾಮ್ ಹಾಕ್ತಾ ಇದ್ರೆ ವಾಸಿ ಆಗುವಂಥದ್ದಲ್ಲ. ಸಿಕ್ಕಾಕೊಂಡವನು ಒಬ್ಬ ಕಳ್ಳ ಅನ್ಸ್ಕೊಳ್ತಾ ಇದ್ದಾನೆ, ಈಸ್ಕೊಂಡವನು ಸಾಚನಾಗಿ ಹೋಗ್ತಾ ಇದ್ದಾನೆ. ಇದೇ ರೀತಿಯಾದಂತಹ ಕರ್ಮಗಳನ್ನ ಒಬ್ಬ ಅಧಿಕಾರಿ ಎಷ್ಟು ವರ್ಷ ಮಾಡಿರ್ಬೋದು? ಲಜ್ಜೆಗೆಟ್ಟಂತಹ ಒಬ್ಬ ADGP ಯಾರೋ ಒಬ್ಬ ಹೆಣ್ಣು ಮಕ್ಕಳನ್ನ ಬಳಸ್ಕೊಳ್ತಾನೆ ಒಂದು ದಿವಸ ಮೊನ್ನೆ ಸಿಕ್ಕಾಕೊಂಡ. ಅವನು ಏನಪ್ಪ ನಮ್ಮ ದೇಶಕ್ಕೆ ಸೇವೆ ಮಾಡಿರ್ಬೋದು, ನಮ್ಮ ರಾಜ್ಯಕ್ಕೆ ಸೇವೆ ಮಾಡಿರ್ಬೋದು. ಇದೇ ರೀತಿಯಾಗಿ ಒಬ್ಬ ಮಹಾನ್ ದಕ್ಷ ಅಂತ ಹೇಳುವಂತಹ IPS ಅಧಿಕಾರಿ ನಮ್ಮ ಜಿಲ್ಲೆಯ ಕಾಡಂಚಿನಲ್ಲಿ ಸುಮಾರು 60 ಎಕರೆ ಜಮೀನನ್ನ ಬೇರೆಯವ್ರ ಹೆಸರಲ್ಲಿ ಖರೀದಿ ಮಾಡಿಬಿಟ್ಟಿದ್ದಾರೆ. ಇವರು ನಮ್ಮ ಪೊಲೀಸ್ ಅಧಿಕಾರಿಗಳು. ಅಂದ್ರೆ ನಮ್ಮ ಪೊಲೀಸ್ ಇಲಾಖೆ ಯಾವ ಮಟ್ಟಕ್ಕೆ ಬಂದು ನಿಂತಿದೆ, ಅದರ ವ್ಯಾಲ್ಯೂ ಎಲ್ಲಿ ಬಂದು ನಿಲ್ತಾ ಇದೆ? ಇಲ್ಲಿ ಎಲ್ಲವೂ ಸರಿ ಇಲ್ಲ. ಇಲ್ಲಿ ನಡೀತಾ ಇರುವಂಥದ್ದು ಭ್ರಷ್ಟತೆ ಬಿಟ್ರೆ ಇನ್ನು ಯಾವ ಕಾನೂನು ಸುವ್ಯವಸ್ಥೆಯೇ ಇಲ್ಲ.
ರಾಜ್ಯದಲ್ಲಿ ತಾಂಡವವಾಡ್ತಿರುವಂತಹ ಭ್ರಷ್ಟತೆ ಎಷ್ಟು ಆಳಕ್ಕೆ ಇಳಿದಿದೆ ಅಂತ ಹೇಳುವಂಥದ್ದು ನಮ್ಮ ಗಮನಕ್ಕೆ ಬರಬೇಕು. ಆತ ಒಬ್ಬ ಅಲ್ಲ, ಆ ಹಣವು ಯಾರ್ಯಾರ ಬೊಕ್ಕಸಕ್ಕೆ ಸೇರ್ತಾ ಇದೆ, ಯಾವ ಮಿನಿಸ್ಟ್ರುಗಳು, ಯಾವ ಮಂತ್ರಿಗಳ ಬೊಕ್ಕಸಕ್ಕೆ ಸೇರ್ತಾ ಇದೆ, ಆ ಹಣವನ್ನು ಅವನು ಯಾರ ಮೂಲಕ ಸ್ವೀಕಾರ ಮಾಡ್ತಾ ಇದ್ದಾನೆ, ವಾಪಸ್ ಪಡಿತಾ ಇದ್ದಾನೆ, ಆತನ ಸಖ್ಯದಲ್ಲಿರುವಂತಹ ಕನೆಕ್ಷನ್ಸ್ ಯಾವುದು, ಇದನ್ನೆಲ್ಲವನ್ನು ಕೂಡ ಬಯಲು ಮಾಡಬೇಕಾದ ಕೆಲಸ ಇದೇ ಪೊಲೀಸ್ನವ್ರು ಮಾಡಬೇಕಾಗ್ತದೆ. ಒಬ್ಬ ಸಿಕ್ಕಾಕೊಂಬಿಟ್ಟ ಅವನ ಒಳಗಾಕಿ ಜಡದ್ ಬಿಡೋದಲ್ಲ, ಬಾಯಿ ಮುಚ್ಚಿಸ್ಬಿಡೋದಲ್ಲ. ಆತ ಮಾತನಾಡಲಿ, ಆತನಿಗೆ ಎಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳಿ. ಯಾರೋ CJ ರಾಯ್ ಗುಂಡು ಹೊಡ್ಕೊಂಡು ಸತ್ನಲ್ಲ, ಏನಕ್ಕೆ ಸತ್ತಿರ್ಬೋದು? 100 ಕಡೆ ಪ್ರಶ್ನೆಗಳು ಕೇಳಿದಾಗ ತಡಿಲಾರದೆ ಸತ್ತೋಗ್ತಾನೆ. ಯಾವುದಕ್ಕೂ ಉತ್ತರ ಕೊಡ್ಲಿಕ್ಕೆ ಅದೇ ಥರ 100 ಪ್ರಶ್ನೆಗಳನ್ನ ಆತನ ಕೇಳಿ, ಯಾರ್ಯಾರಿಗೆ ಎಷ್ಟೆಷ್ಟು ಹಣ, ಯಾರು ಡಿಮ್ಯಾಂಡ್ ಇಟ್ಟಿದ್ರು ಎಲ್ಲ ಹೇಳಲಿ ಅಂತ. ಈ ರೀತಿಯಾದಂತಹ ಎಕ್ಸರ್ಸೈಸ್ಗಳು, ಚಟುವಟಿಕೆಗಳು ನಡೀಬೇಕು. ಇದರ ಮೂಲಕವಷ್ಟೇ ನಾವು ಈ ದೇಶವನ್ನು ಕಾಪಾಡಬೇಕಾಗಿದೆ. ಈ ಲಂಚಾವತಾರವನ್ನು ನಾವು ಬುಡ ಸಮೇತ ಕಿತ್ತಾಕುವಂಥ ಒಂದು ಪ್ರತಿಜ್ಞೆಯನ್ನು ಮಾಡಬೇಕಾಗಿದೆ. ಅದರಲ್ಲೂ ಕೂಡ ವೈದ್ಯರು, ಪೊಲೀಸರು, ನ್ಯಾಯ ವಿತರಣೆ ಮಾಡುವಂಥವರು, ನ್ಯಾಯಾಂಗದಲ್ಲಿರುವಂಥವ್ರು ಕೈ ಮುಗಿದು ಕೇಳ್ಕೊಳ್ತೀನಿ, ನೀವು ಈ ಬಡವರನ್ನ ಕಾಯಬೇಕಾಗಿ ಒಂದು ಸೇವೆಗೆ ನಿಯೋಜಿಸಲ್ಪಟ್ಟಂಥವರು, ನಿಮ್ಮ ಈ ಆಟಗಳನ್ನ ಬಿಟ್ಬಿಡಿ, ಒಳ್ಳೆಯ ಒಂದು ಸೇವೆಯನ್ನು ಪ್ರಜಾಪ್ರಭುತ್ವದಲ್ಲಿ ನೀಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.